ಕಾವೇರಿ ವನ್ಯಜೀವಿ ಧಾಮ ಅರಣ್ಯ ಸಿಬ್ಬಂದಿ ಕಚೇರಿ ವಸತಿ ಗೃಹಗಳ ಮೇಲೆ ದಾಳಿ. ಕುಟುಂಬಸ್ಥರಿಂದ ಪೀಠೋಪಕರಣಗಳ ಧ್ವಂಸ. ಪ್ರತಿಭಟನೆ. ಹನೂರಿನ ಶಾಗ್ಯ ಗ್ರಾಮದಲ್ಲಿ ಬಿಗುವಿನ ವಾತಾವರಣ. ಆಕ್ರೋಶ ಭರಿತರನ್ನ ಸಂಭಾಳಿಸೋಕೆ ಹರಸಾಹಸ. ಕೊಳ್ಳೇಗಾಲ ಡಿವೈಎಸ್ಪಿ ಹೆಚ್ಚುವರಿಯಾಗಿ ಮಳವಳ್ಳಿ ಪೊಲೀಸ್ ಸಿಬ್ಬಂದಿಯು ನಿಯೋಜನೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಮುಂದಿನ ಆಗಸ್ಟ್ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆಯ ಗುರಿ. ತಾಂತ್ರಿಕ ಮತ್ತು ಕಾನೂನು ತಂಡಗಳು ವೇಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಭರವಸೆ. ಬೆಂಗಳೂರಿಗೆ 5 ಪೊಲೀಸ್ ಕಮಿಷನರೇಟ್ ಘೋಷಣೆ. ಚೀಫ್ ಕಮಿಷನರ್ ಅಡಿಯಲ್ಲಿ ಕಾರ್ಯನಿರ್ವಹಣೆ. ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣದ ಕೆಲ ಭಾಗಗಳು ಸಿಟಿ ವ್ಯಾಪ್ತಿಗೆ ಸೇರ್ಪಡೆ. ನಾನೆಲ್ಲಿ ಸೈಲೆಂಟ್ ಆಗಿದ್ದೀನಿ? ನಿನ್ನೆ ಅಧಿವೇಶನದಲ್ಲಿ ಭಾಗಿಯಾಗಿದ್ದೆ. ನಾನೀಗ ಸಿಎಂ ಅಲ್ಲ, ಹಾಗಾಗಿ ಜವಾಬ್ದಾರಿ ಇಲ್ಲ, ಅದಕ್ಕೆ ಹೆಚ್ಚು ಮಾತಾಡ್ತಿಲ್ಲ ಅಂತ ಸೈಲೆಂಟ್ ಚರ್ಚೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ನಿಕೋಟಿನ್ ತಂಬಾಕು ಮಿಶ್ರಿತ ಪಾನ್ ಮಸಾಲ ಗುಟ್ಕಾ ಬ್ಯಾನ್. ಪ್ರತ್ಯೇಕವಾಗಿ ಪಾನ್ ಮಸಾಲ ಬಂದ್ರೆ ನಿರ್ಬಂಧ ಇಲ್ಲ. ಅಡಿಕೆ ಬೆಳೆಗಾರರು ವ್ಯಾಪಾರಸ್ಥರಿಗೂ ತೊಂದರೆಯಾಗಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ಕೆಆರ್ಎಸ್ ಡ್ಯಾಂನಿಂದ ತಮಿಳುನಾಡಿಗೆ ಹರಿದ ಕಾವೇರಿ. ರಾತ್ರಿಯಿಂದಾನೇ 80ಕ್ಕೂ ಅಧಿಕ ಗೇಟ್ಗಳ ಮೂಲಕ ಬಿಡುಗಡೆ. 3,000 ಕ್ಯೂಸೆಕ್ ಬಿಡುಗಡೆ ಮಾಡಿರುವ ಮಾಹಿತಿ. ಕಬಿನಿಯಿಂದ ತಮಿಳುನಾಡಿಗೆ ನೀರು ಬರೋಬ್ಬರಿ 12,000 ಕ್ಯೂಸೆಕ್ ರಿಲೀಸ್. ಇನ್ನೊಂದು ಕಡೆ ಜಲಾಶಯದ ನೀರಿನ ಮಟ್ಟ ಕೂಡ ಕುಸಿತ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಮುಂದುವರೆದ ಅನ್ನದಾತರ ಪ್ರತಿಭಟನೆ. ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಭೇಟಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ರೈತರ ಮನವಿ. ನಿಮ್ಮ ಸಮಸ್ಯೆಗಳಿದ್ರೆ ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿ. ಪ್ರತಿಭಟನೆಗಳು ಬೇಡ, ಸಲಹೆಗಳನ್ನ ಕೊಡಿ. ನನ್ನ ಮೇಲೆ ನಂಬಿಕೆ ಇಡಿ. ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ. ರೈತರಿಗೆ ಸಚಿವ ಚಲುವರಾಯಸ್ವಾಮಿ ಭರವಸೆ. ಮೊಳಕಾಲ್ಮೂರು ತಾಲೂಕನ್ನ ಆಂಧ್ರ ಪ್ರದೇಶಕ್ಕೆ ಸೇರಿಸಿ ಮಂತ್ರಿ ಸ್ಥಾನ ತಪ್ಪಿದ್ದಕ್ಕೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಕಿಡಿ. ಇಲ್ಲಿನ ಶಾಸಕರಿಗೆ ರಾಜ್ಯದಲ್ಲಿ ಬೆಲೆ ಇಲ್ಲ ಅಂತ ಆಕ್ರೋಶ. ದೇಶಾದ್ಯಂತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ. ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಿ ಮೋದಿಯಿಂದ ಧ್ವಜಾರೋಹಣ. 13ನೇ ಬಾರಿ ಧ್ವಜಾರೋಹಣ ನೆರವೇರಿಸಿದ ನಮೋ. ಭಾರತದ ಆರ್ಥಿಕತೆ ಶರವೇಗದಲ್ಲಿ ಬೆಳೀತಾ ಇದೆ. 2047ಕ್ಕೆ ವಿಕಸಿತ ಭಾರತದ ಕನಸು ನನಸಾಗಲಿದೆ. ಸಪ್ತಧಾರಾ ಹೆಸರಲ್ಲಿ ನಮೋ 7 ಸೂತ್ರ. ಪ್ರಧಾನಿ ಭಾಷಣದಲ್ಲಿ ಜನ್ಜಿ ಬಗ್ಗೆ ವಿಶೇಷ ಮಾತು. ಭಾರತದ ಕನಸು ನನಸು ಮಾಡುವಲ್ಲಿ ಈ ಜನರೇಷನ್ ಪಾತ್ರ ಪ್ರಮುಖ ಅಂತ ಉಲ್ಲೇಖ. 1 ಕೋಟಿ ಯುವಕರಿಗೆ ಎಐ ಕೌಶಲ್ಯ ತರಬೇತಿ ನೀಡುವುದಾಗಿ ಘೋಷಣೆ. ಕೆಂಪುಕೋಟೆಯ ಆವರಣದಲ್ಲಿ ಮೊಳಗಿದ ವಂದೇ ಮಾತರಂ. ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಈ ಗೀತೆ ಮೊಳಗಿದ್ದು ಇದೇ ಮೊದಲು. ಪ್ರಧಾನಿಯಿಂದಾನು ವಂದೇ ಮಾತರಂನ ಗುಣಗಾನ. ಮೊದಲ ಬಾರಿಗೆ ಸಿಎಂ ಆಗಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ. ಪತ್ನಿಯ ಜೊತೆ ಆಗಮಿಸಿ ಧ್ವಜಕ್ಕೆ ಗೌರವ ಸಮರ್ಪಣೆ. ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬದ ಸಂಭ್ರಮ. ಕ್ಯೂಆರ್ ಕೋಡ್ ಮೂಲಕ ಮುಂಗಡ ನೋಂದಣಿ ಕಡ್ಡಾಯ. ವಿಧಾನಸೌಧ ವೀಕ್ಷಣೆಗೆ ವಿಶೇಷ ಅವಕಾಶ. ರಾಯಚೂರಿಗೆ ಸಚಿವ ಸ್ಥಾನ ನೀಡದ್ದಕ್ಕೆ ಆಕ್ರೋಶ. ಸಚಿವ ಅಜಯ್ ಸಿಂಗ್ ವಿರುದ್ಧ ಗೋ ಬ್ಯಾಕ್ ಚಳುವಳಿ. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ. ಸಚಿವರ ಕಾರ್ಯಕ್ರಮಕ್ಕೆ ಮುತ್ತಿಗೆ ಯತ್ನ. ಚೆನ್ನೈನಲ್ಲಿ ತಮಿಳುನಾಡು ಸಿಎಂ ವಿಜಯರಿಂದ ಧ್ವಜಾರೋಹಣ. ಮೊದಲ ಬಾರಿಗೆ ಸಿಎಂ ಆಗಿ ತ್ರಿವರ್ಣ ಧ್ವಜ ಹಾರಿಸಿದ ದಳಪತಿ. ವಿಶೇಷ ಅಂದ್ರೆ ಸಿಎಂ ಸ್ವತಂತ್ರ ಸಂಭ್ರಮಕ್ಕೆ ಸಾಕ್ಷಿಯಾದ ನಟಿ ತ್ರಿಷಾ. ವಿಜಯ್ ಪರೇಡ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದ ಗೆಳತಿ.
ರಾವಣನ ಪಾತ್ರವನ್ನ ನನಗಿಂತ ಉತ್ತಮವಾಗಿ ಯಾರೂ ಅಭಿನಯಿಸಲು ಸಾಧ್ಯವಿಲ್ಲ. ಆಪ್ಕಿ ಅದಾಲತ್ನಲ್ಲಿ ನಟ ಯಶ್ ಮಾತು. ರಾಮನ ಪಾತ್ರದ ಬದಲು ರಾವಣನ ಪಾತ್ರ ಆರಿಸಿದ್ದಕ್ಕೂ ಕೊಟ್ಟರು ಕಾರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.